ವ್ಲಾಗ್ ತಮ್ಮನೇಲಲ್ಲಿ ನೋಡಿರ್ತೀರ ನನ್ನ ಬರ್ತ್ಡೇ ವ್ಲಾಗ್. ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ರೆಡಿ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೆಡಿಯಾಗಿ ಕೂತ್ಕೊಂಡಿದ್ದೀವಿ, ಈಚೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಎಲ್ಲಿ ಏನು ಅಂತ ಹೋಗ್ತಾ ಹಂಗೆ ಗೊತ್ತಾಗುತ್ತೆ, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಬೆಳಗ್ಗೆ ತಕ್ಷಣ ಹಂಗೆ ಸ್ವಲ್ಪ ಎಲ್ಲಾದರೂ ಈಚೆ ಹೋಗೋದಿತ್ತು ಅಂತಂದಾಗ ಸ್ವಲ್ಪ ಅದು ಇದು ಅಂದ್ಕೊಂಡು ಬ್ಯುಸಿ ಆಗಿ ಇರ್ತೀನಿ. ಮಕ್ಕಳನ್ನ ರೆಡಿ ಮಾಡಿಕೊಂಡು ಇವಾಗ ಎಲ್ಲ ರೆಡಿಯಾಗಿ ಕೂತಿದ್ದೀವಿ. ಇವಾಗ ಹೊರಡಬೇಕು. ಪೂಜೆನೂ ಎಲ್ಲ ಆವಾಗಲೇ ಮುಗಿಸ್ತು. ಪೂಜೆ ಎಲ್ಲ ಆಗಿ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ನಂದು ಮಕ್ಕಳದು ಇವ್ರದ್ದು ಎಲ್ಲ ಒನ್ ಡೇಗೆ ಪ್ಯಾಕ್ ಮಾಡಿಕೊಂಡು ಒನ್ ಡೇ ರೆಸಾರ್ಟ್ ಸ್ಟೇಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿಯಾಗಿದ್ದೀವಿ. ಲಗೇಜ್ ಎಲ್ಲ ಕಾರಲ್ಲೆಲ್ಲ ಇಟ್ಬಿಟ್ಟು ನಾವು ಬಿಟ್ಟಾಗ ಟೈಮ್ 10:30 ಆಗಿತ್ತು. ಅಲ್ಲಿ ಚೆಕ್-ಇನ್ 1 ಹೋಗಿತ್ತು. ಸೊ ನಾವು 11 ಅನಿಸುತ್ತೆ ನಾವು ಬಿಟ್ಟಿದ್ದು, 11 ಆಗಿತ್ತು. ಇಲ್ಲಿಂದ ಹೋಗೋಷ್ಟೊತ್ತಿಗೂ ನಮಗೆ ಈ ಟ್ರಾಫಿಕಲ್ಲಿ ಟೈಮ್ ಅಂತೂ ಬೇಕಾಗುತ್ತೆ, 1-2 ಅವರ್ಸ್ ಆದರೂ ಬೇಕಾಗುತ್ತೆ. ಅದಕ್ಕೇ ಇಲ್ಲಿಂದ ಹೊರಟ್ಮೇಲೆ ಒಂದು ಜರ್ನಿ ಅಂದರೆ ಇವತ್ತು ಹಿಂದಿನ ದಿವಸ ತುಂಬ ಅಂದರೆ ಮಳೆ ಫ್ರೀಕ್ವೆಂಟಾಗಿ ಮಳೆ ಬರ್ತಾನೆ ಇತ್ತು. ಇವತ್ತಿನ ದಿವಸ ಸ್ವಲ್ಪ ವೆದರ್ ಚೆನ್ನಾಗಿತ್ತು. ಆನ್ ದ ವೇ ಹಂಗೆ ಇದು ಬರ್ಗರ್ ಕಿಂಗಿಗೆ ಹೋಗ್ಬಿಟ್ಟು ಫ್ರೆಂಚ್ ಫ್ರೈಸ್ ಮತ್ತು ಒಂದು ಬರ್ಗರ್ ತೊಗೊಂಡಿದ್ವಿ. ಒಂದು ಸ್ಟಾಪ್ ಅಂತ ಮಿಡಲಲ್ಲಿ ಒಂದು ಸ್ಟಾಪ್ ಮಾಡಿ ಅಲ್ಲಿಂದ ನಮಗೆ ಜರ್ನಿ ಒಂದು 20 ಮಿನಿಟ್ಸ್ ಇತ್ತು ಅಷ್ಟೇ. ಆಲ್ಮೋಸ್ಟ್ 2.5 ಅವರ್ಸ್. ನಾವು ಹೋಗಿದ್ದು ಏರ್ಪೋರ್ಟ್ ರೋಡ್ ದೇವನಹಳ್ಳಿ ಹತ್ರ ರೆಸಾರ್ಟ್. ಇದು ವೇಟ್ ಆ್ಯಂಡ್ ಸಿ ಲಕ್ಸುರಿ ರೆಸಾರ್ಟ್ ಅಂತ ಪ್ಲೇಸು. ನಾನು ನಿಮಗೆ ಹೋಗ್ತಾ ಹೇಳ್ತೀನಿ ಹೇಗೆ ಏನು ಅಂತೆಲ್ಲನೂ. ಇವಾಗ ಜಸ್ಟ್ ಇನ್ನೇನು ರೀಚ್ ಆಗಿದ್ವಿ. ತುಂಬ ಒಳಗಡೆ ಅಂತಲೂ ಇಲ್ಲ, ಜಸ್ಟ್ ಮೇನ್ ರೋಡ್ ದೇವನಹಳ್ಳಿ ಮೇನ್ ರೋಡ್ ಇದೆಯಲ್ಲ ಅಲ್ಲಿಂದ ರೈಟ್ ಸೈಡ್ಗೆ 1 ಕಿಲೋಮೀಟರ್ ಅವೇ ಅಷ್ಟೇ. ಅದು ಇದು ಹೊಸ್ದಾಗಿ ಆಗಿರೋದು ಅಂದ್ಕೊತೀನಿ. ನಾವು ಇದನ್ನು ಹೆಂಗೆ ಸೆಲೆಕ್ಟ್ ಮಾಡಿದ್ದೇನು ಅಂತ ಅಂದರೆ, ನಾವು ರೀಲ್ಸ್ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡಿದ್ದು. ಸೊ ಚೆನ್ನಾಗಿದೆ ಅನ್ನಿಸ್ತು, ಎಲ್ಲ ಬುಕ್ ಮಾಡಿದ್ದು. ಪ್ಯಾಕೇಜಸ್ಸು ಏನು ಅಂತೆಲ್ಲನೂ ನಾನು ನಿಮಗೆ ಹಂಗೆ ಹೋಗ್ತಾ ಈ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾರಾದರೂ ಹೋಗೋರಿದ್ದರೆ ಬೇಕಂದರೆ ಹೋಗ್ಬೋದು. ನಾವು ಪ್ಲ್ಯಾನ್ ಮಾಡಿದ್ದು 1 ಡೇ ಹೋಗೋಣ ಅಂದ್ಬಿಟ್ಟು ಇವತ್ತು ಮಧ್ಯಾಹ್ನ ಹೋಗಿ ನಾಳೆ ಮಧ್ಯಾಹ್ನ ಚೆಕ್ಔಟ್ ಥರ ಅದು. ಸೊ ಇವಾಗ ಎಲ್ಲ ಈಗ ರೆಸಾರ್ಟ್ಗೆ ಎಂಟರ್ ಆದ್ವಿ. 1:30 ಆಗಿತ್ತು ಟೈಮ್. ಇವಾಗ ಚೆಕ್-ಇನ್ ಅದೆಲ್ಲ ಬರಿಬೇಕಲ್ವಾ, ವೆಹಿಕಲ್ ನಂಬರ್ ಅದೆಲ್ಲನೂ ಇವಾಗೆಲ್ಲ ಅಪ್ಡೇಟ್ ಮಾಡಿ ಇವಾಗ ಒಳಗಡೆ ಬಂದ್ವಿ. ವೀಕೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಜನ ಇದ್ದರು. ಎಲ್ಲ ಕಂಪ್ನೀಸ್ ಅವರು ಆ ಥರದವರೇ ಇದ್ದರು. ಬೇರೆ ವೀಕ್ ಡೇಸಲ್ಲಿ ಹೋದರೆ ಅಷ್ಟು ಜನ ಇರಲ್ಲ ಅಂದ್ಕೊತೀನಿ. ಸ್ಯಾಟರ್ಡೇ ಆಗಿರೋದ್ರಿಂದ ಜನ ಇದ್ದರು. ನಾವು ಪ್ಲ್ಯಾನ್ ಮಾಡಿದ್ದು ಸ್ಯಾಟರ್ಡೇ ಸಂಡೇಗೆ. ಟೂ 115 205 ಇರುತ್ತೆ. ಇಲ್ಲಿ ನಾವು ಚೆಕ್-ಇನ್ ಟೈಮ್ ಅದೆಲ್ಲ ಅವ್ರಿಗೆ ಎಂಟ್ರಿ ಮಾಡಿದಾದಮೇಲೆ ಇವಾಗ ನಮಗೆ ರೂಮ್ಸ್ ಕೊಟ್ಟರು. ನಮಗೆ ರೂಮ್ಸ್ ಅಲಾಟ್ ಆಗಿರುತ್ತಲ್ವ, ರೂಮ್ಸ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು, ನೀಟಾಗಿ. ಮತ್ತು ಆ ಎನ್ವೈರ್ನ್ಮೆಂಟ್ ಏನಿದೆ, ನಾವು ನಿಯರ್ ಬೈ ಏರ್ಪೋರ್ಟ್ ಹತ್ರನೇ ಇರೋದ್ರಿಂದ ನಾವು ಫ್ಲೈಟ್ ಟೇಕ್ ಆಫ್ ಆಗೋದು ಅದೆಲ್ಲನೂ ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಫ್ಲೈಟ್ ಅಂತ ಅಂದಮೇಲೆ ತುಂಬ ಹತ್ರದಿಂದ ನೋಡೋಕ್ಕೆ ನಮಗೆ ತುಂಬ ಹತ್ರದಿಂದನೇ ನೋಡ್ತಾ ಇದ್ರಿ. ಫ್ರೀಕ್ವೆಂಟಾಗಿ ಬರ್ತಾನೆ ಇತ್ತು. ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಅಲ್ಲ, ಅದು ಲಾನ್ ಏರಿಯಾದಲ್ಲಿ ಅದೆಲ್ಲನೂ ತುಂಬಾ ಚೆನ್ನಾಗಿತ್ತು. ರೂಮೂ ಅಷ್ಟೇ. ನಾವಿವಾಗ ಇದು ಒಂದು ಸಿಂಗಲ್ ಕಾಟ್ ಥರ ಕಾಟ್ ಅಲ್ಲ, ಸುಮ್ಮನೆ ಸೋಫಾ ಆ ಥರ ಇರ್ಬೋದು, ಅದು ಕೊಟ್ಟಿದ್ರು. ಮತ್ತು ಬೆಡ್ಡು, ಒಂದು ವಾಶ್ರೂಮು ಮತ್ತು ಒಂದು ಕಬೋರ್ಡ್ ಇತ್ತು. ಮಿರರ್ ಹತ್ರ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು. ಮತ್ತು ಏನಾದರೂ ಇವಾಗ ನೀರು ಬಿಸಿ ಮಾಡ್ಕೊಳ್ಳೋಕ್ಕೆ ಆ ಥರದ್ದು ಏನಾದರೂ ಬೇಕು ಅಂತಂದಾಗ ಅದು ಈ ಕಡೆ ವ್ಯೂ ಬಂದು ಈ ಸ್ಕ್ರೀನ್ ಹಾಕಿದಾರಲ್ಲ, ಇಲ್ಲಿ ಲಾನ್ ಏರಿಯಾ ವ್ಯೂ ಇದೆ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ರೂಮ್ ವೈಸು ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದರು, ಚೆನ್ನಾಗಿತ್ತು. ನಮಗೆ ವರ್ತ್ ಅಂತ ಅನ್ನಿಸ್ತು. ನಾವು ಪ್ಯಾಕೇಜ್ ತೊಗೊಂಡಿದ್ದು ಒಂದು ರೂಮ್ಗೆ ಮತ್ತು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟದ್ದು ತೊಗೊಂಡಿರಲಿಲ್ಲ. ಸೊ ಇಷ್ಟು ಪ್ಯಾಕೇಜಿಗೆ ನಮಗೆ 4500 ಆಗಿತ್ತು, ಪ್ಲಸ್ ಟ್ಯಾಕ್ಸ್ ಬಿಟ್ಟು ಹೇಳಿದೆ ನಾನು. ಪ್ಲಸ್ ಟ್ಯಾಕ್ಸ್ ಎಷ್ಟಾಗುತ್ತೆ.
ಊಟ ವೈಸ್ ನಾನು ಆದಮೇಲೆ ಹೇಳ್ತೀನಿ ಅದು ನೆಕ್ಸ್ಟ್ ಏನು ಅಂತ. ಊಟದ್ದೆಲ್ಲ ನಮ್ಗೆ ಸಪ್ರೇಟ್ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ನಮಗೆ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಈ ಪ್ಯಾಕೇಜಲ್ಲಿ. ನಮಗೆ ಮಧ್ಯಾಹ್ನ ರಾತ್ರಿ ಊಟದ್ದು ಬೇಕು ಅಂದ್ರೂ ತೊಗೊಬೋದು. ನಾವು ಬೇಡ ನೋಡಿಕೊಂಡು ಆಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿಲ್ಲ. ನೆಕ್ಸ್ಟ್ ಇವಾಗ ರೂಮ್ಗೆ ಬಂದಿದ ತಕ್ಷಣವೇ ಕೇಕ್ ಕಟ್ಟಿಂಗ್ ಮಾಡೋ ಪ್ಲ್ಯಾನ್ ಇತ್ತು. ಸುಮ್ಮನೆ ಆಮೇಲೆ ಮೆಲ್ಟ್ ಆಗುತ್ತೆ ಯಾಕೆ ಏನು ಅಂದ್ಬಿಟ್ಟು ನಾವು ಆನ್ ದ ವೇ ಏನು ಸ್ಟಾಪ್ ಮಾಡಿದ್ವಿ ಅದು ಅವರು ಕೇಕ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ರು. ಅದು ಆ ಕಡೆ ಇತ್ತು, ನಮ್ಮನ್ನೊಂದು ಸ್ವಲ್ಪ ಹಿಂದೆಗಡೆ ನಿಲ್ಲಿಸಿದ್ರು. ಹಿಂದೊಂದು ಒಂದು 3-4 ಡೇಸ್ ಬಿಫೋರೇ ಬುಕ್ ಮಾಡಿದ್ರಂತೆ. ಆನ್ ದ ವೇ ಅಲ್ಲಿ ಆ ರೋಡಲ್ಲೇ ಬರುತ್ತೆ ಇದು. ಅಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ. ಅಲ್ಲಿ ಸ್ಟಾಪ್ ಕೊಟ್ಟಿದ್ರಲ್ಲ ಅಲ್ಲಿಗೆ ಡೆಲಿವರಿ ಅಲ್ಲಿಂದನೇ ತೊಗೊಂಡು ಹೋಗೋಣ ಅಂತ. ಇವಾಗ ಕೇಕು ಅಷ್ಟೇ, ಇಲ್ಲಿ ಕೇಕು ಅಷ್ಟೇ 2 ಥರ ಮಾಡಿಸಿದ್ರು. ಒಂದು ಹ್ಯಾಪಿ ಬರ್ಡೇ ವೈಫ್ ಅಂತ, ಒಂದು ಹ್ಯಾಪಿ ಬರ್ಡೇ ಮಾಮ್ ಅಂತ, ಅಂದರೆ ದಿಹಾನ್ ನಕ್ಷತ್ ಮಾಡಿಸಿರೋ ಥರ ಅಂತ. ಅದೂ ಅಷ್ಟೇ ಫೋಟೋ ಕೇಕ್ ತುಂಬಾ ಚೆನ್ನಾಗಿ ಅನ್ನಿಸ್ತು, ಇಷ್ಟ ಆಯಿತು 2 ಕೇಕು ಅಷ್ಟೇ. ಇವಾಗ ಕೇಕ್ ಕಟ್ ಮಾಡ್ತಾಯಿರಿ. ಕೇಕ್ ಕಟ್ ಮಾಡೋಷ್ಟಕ್ಕೆ ನಮ್ಮ ಹುಡುಗರು ಅಲ್ಲಿ ಬರಬೇಕು, ನಾನು ಈ ಕಡೆ ಬರಬೇಕು, ನಾನು ಕಟ್ ಮಾಡಬೇಕು ಅಂದ್ಕೊಂಡು ಅದಕ್ಕೆ ಇಬ್ಬರೂ ಕುಂಡಿಸ್ಕೊಂಡೆ ಕಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಕರಿತಾ ಇದ್ದೆ. ಹ್ಯಾಪಿ ಬರ್ಡೇ ಮಮ್ಮಿ. ತಿಂತ್ರಿ ಮಮ್ಮಿ ತಿಂತ್ರಿ. ಹ್ಯಾಪಿ ಬರ್ಡೇ ತಿನ್ನು. ಇಲ್ಲ ಸೈಡ್ ಐದು ಬೇಡ ಅಂದ್ರೆ ನೀವು ಹ್ಯಾಪಿ ಬರ್ಡೇ ಮಮ್ಮಿಗೆ ಅದು ಫ್ಲವರ್ಸ್ ಬರ್ತದೆ ತಿಂತೀನಿ. ಡ್ಯಾಡಿ ಸಿ ಜಲ್ದಿ ಎತ್ಕೊಂಬ, ಜಲ್ದಿ ಎತ್ಕೊಂಬ. ಡ್ಯಾಡಿ ನಕ್ಷಿ ತಗೋ ದಿಹಾನ್. ದಿಹಾನ್ ಇದು ಕರ್ದು ಇಷ್ಟ ಆಯ್ತಾ? ಇಷ್ಟ ಆಯ್ತು. ಎಲ್ಲಿ ಕರಿದು? ಸ್ಕೂಲ್ಗೆ ಹೋಗೋಕೆ ಹಾ. ಎಲ್ಲಿ ನಕ್ಷಿ ನೀನ್ ರೆಡಿನಾ? ಹಾ ಇರೋ ನಿಮಿಷ ದಿಹಾನ್. ಕೇಕ್ ಕಟ್ಟಿಂಗ್ ಆಯಿತು. ಎಲ್ಲ ಹೋಗ್ತಾ ಇದ್ದೇವೆ. ಈಗ ಪೂಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಅದಕ್ಕೆ ಮುಂಚೆ ಊಟ ಮಾಡಿಬಿಟ್ಟು ಆಮೇಲೆ ಪೂಲ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗೆಲ್ಲ ಪೂಲ್ಗೆಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದ್ವಿ. ನಾನು ಮಕ್ಕಳಿಗೆ ಪೂಲ್ಗೆ ಏನು ಬೇಕೋ ಅದನ್ನು ಎಲ್ಲ ತೊಗೊಂಡಿದ್ದೆ. ಇವಾಗ ಫಸ್ಟು ಊಟಕ್ಕಂತ ಇಲ್ಲಿ ಬಂದ್ವಿ. ಇಲ್ಲಿ ಸಪ್ರೇಟ್ ಊಟದಕ್ಕೆ ಅಂತಲೇ ಅಲ್ಲಿ ಇದಿದೆ ಡೈನಿಂಗ್ ಏರಿಯಾ. ಅಲ್ಲಿಗೆ ಬಂದಾಗ ನಮಗೆ ಇವತ್ತು ಅಂದರೆ ಏನೋ ಅಷ್ಟು ಫುಲ್ ಹೆವಿಯಾಗೋ ಏನೋ ಆರ್ಡರ್ ಮಾಡೋದು ಬೇಡ, ಒಂದು ಸ್ಟಾರ್ಟರ್ಸು ಮತ್ತು ಏನಾದರೂ ಒಂದು ಫುಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಒಂದು ಇದು ಮಿಂಟ್ದು ಇದು ತೊಗೊಂಡಿದ್ವಿ ಜ್ಯೂಸು, ಅದು ಚೆನ್ನಾಗಿತ್ತು, ಸೋಡಾ ಟೈಪ್ ಬರುತ್ತೆ ಅದು. ಇದು ಚೀಸ್ ಬಾಲ್ಸ್ ತೊಗೊಂಡಿದ್ವಿ. ಊಟ ಅಂತಂದರೆ ಇಲ್ಲಿ ಸಖತ್ ಕಾಸ್ಟ್ಲಿ ಅಂತ ಅನ್ನಿಸ್ತು, ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಊಟ. ಅಂದರೆ ಕಾಮನ್ನಾಗಿ ನಾವು ಎಲ್ಲ ಕಡೆ ತಿಂದಿರ್ತೀವಿ, ಎಲ್ಲ ಮಾಡಿರ್ತೀವಿ, ಬಟ್ ಅಷ್ಟು ನಮಗೆ ಊಟದ ವಿಷಯದಲ್ಲಿ ಪ್ರೈಸ್ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಸೊ ನಾವು ಇದು ಇಲ್ಲಿ ಏನು ಬೇಕೋ ಅದು ತಿಂದ್ಕೊಂಡು, ಮಕ್ಕಳು ನೂಡಲ್ಸ್ ಎಲ್ಲ ಇಷ್ಟಪಡ್ತಾರಲ್ಲ, ನೂಡಲ್ಸ್ ವೆಜಿಟೇಬಲ್ ನೂಡಲ್ಸ್ ತೊಗೊಂಡು ಇವಾಗ ಪೂಲ್ ಏರಿಯಾಗಂತ ಬಂದ್ವಿ. ಪೂಲ್ಗೆ ಫಸ್ಟ್ ನಕ್ಷತ್ ಇಳಿಯಲ್ಲ ಅಂದ್ಕೊಂಡು ಸುಮ್ಮನೆ ಅವನೊಂಥರ ಫಸ್ಟ್ ಟೈಮ್ ಅಲ್ಲ ನಕ್ಷತ್ಗೆ ಇದು ಮಾಡ್ತಾಯಿದ್ದ. ಆಮೇಲೆ ಪೂಲಿಂದ ಬರೋದಕ್ಕೆ ಇಷ್ಟ ಆಗಲಿಲ್ಲ ಅವನಿಗೆ. ಹೋಗಿ ಪೂಲಲ್ಲಿ ಇದು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದ. ದಿಹಾನ್ಗಾದರೂ ಸ್ಕೂಲಲ್ಲಿ ವೀಕ್ಲಿ ಒನ್ಸ್ ಇರುತ್ತೆ ಸ್ಪ್ಲ್ಯಾಶ್ ಪೂಲು. ನಕ್ಷತ್ರಕ್ಕೆ ಫಸ್ಟ್ ಟೈಮ್ ನಾವು ಪೂಲಲ್ಲಿ ಇಳಿಸಿದ್ದು. ನಾನು ವೆದರು ಅದು ಇದು ಏನೂ ತಲೆ ಕೆಡಿಸ್ಕೊಂಡಿಲ್ಲ, ಬಂದಾಗ ನಾವು ಎಂಜಾಯ್ ಮಾಡಬೇಕು ಅದಕ್ಕಂತಲೇ ನಾವು ಕರ್ಕೊಂಬಂದಿರ್ತೀವಲ್ವ. ಸೊ ಅಂದರೆ ನಿನ್ನೆ ಅಷ್ಟು ಮಳೆ ಬರ್ತಾಯಿದ್ರೆ ನಾವು ಆಡೋಕ್ಕಾಗ್ತಾ ಇರಲಿಲ್ಲ.
ಇವತ್ತು ಸ್ವಲ್ಪ ಕ್ಲೌಡು ಇತ್ತು ಮತ್ತು ಬಿಸಿಲು ಬರ್ತಾಯಿತ್ತು. ಓಕೆ ಅಂದ್ಬಿಟ್ಟು ನಾವು ಪೂಲ್ಗೆ ಹೋದಾಗ ಯಾರೂ ಇರಲಿಲ್ಲ. ನಾವು ಮಕ್ಕಳಿಗೆ ಟ್ಯೂಬ್ನು ಅಷ್ಟೇ ಅಮೆಝಾನಿಂದ ಆರ್ಡರ್ ಮಾಡಿ ಇಬ್ರಿಗೂ ಒಂದೊಂದು ಟ್ಯೂಬ್ ಅಂತ ತೊಗೊಂಡಿದ್ದೆ. ಇಬ್ರಿಗೂ ಅಷ್ಟೇ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರು. ಇನ್ನೊಂದೇನು ಅಂದ್ಕೊಂಡೆ ಅಂತಂದರೆ ಇಬ್ರಿಗೂ ಸೇಮ್ ತೊಗೊಂಬಿಡ್ಬೇಕಾಗಿತ್ತು ಅಂತ ಫೀಲ್ ಆಯಿತು ಅಷ್ಟೇ. ಯಾಕಂದರೆ ಅವ್ರು ಒಂದೇ ಥರನೇ ಇಬ್ಬರೂ ಅದೇ ಜಗಳ ಆಡ್ತಾಯಿರ್ತಾರೆ ಯಾವಾಗಲೂ. ಒಬ್ರಿಗೆ ಏನು ತೊಗೊತೀವೋ ಇನ್ನೊಬ್ರಿಗೂ ಅದೇ ಬೇಕು ಅಂತ. ಸೊ ಇವ್ರು ಹೇಳಿದ್ರು ಆರ್ಡರ್ ಮಾಡಬೇಕಾದ್ರೇ ಒಂದೇ ಥರ ಮಾಡು ಅಂತ. ನಾನು ಇದು ಚಿಕ್ಕವನಲ್ವ ದಿಹಾನ್ಗೆ ಕಾರ್ ಥರ ಮಾಡಿಬಿಟ್ಟು, ನಕ್ಷಿತ್ ಚಿಕ್ಕವನಲ್ವ ಗೊಂಬೆ ಥರದ್ದು ಮಾಡಿದೆ. ಆದರೆ ಇಬ್ಬರೂ ಕಾರೇ ಬೇಕು ಅಂತ ಇದು ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಇವನಿಗೆ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಹಂಗೆ ಆಡಿಸ್ಕೊಂಡು ಇನ್ನೇನು ಈವ್ನಿಂಗ್ ಆಗಿತ್ತು, ಟೈಮ್ 4:30 ಏನೋ ಆಯಿತು. ಸರಿ ಸ್ನಾನ ಮಾಡಿಸೋಣ ಅವರಿಬ್ರಿಗೂ ಅಂದ್ಬಿಟ್ಟು ಇದು ಲಾಸ್ಟಲ್ಲಿ ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು ಪೂಲಲ್ಲಿ ಫೋಟೋ ಎಲ್ಲ ಇಟ್ಕೊಂಡು ಇವಾಗ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗೋಣ. ಅದಾದಮೇಲೆ ಬೇರೆ ಏನಾದರೂ ಗೇಮ್ಸ್ ಇದ್ದರೆ ಅದನ್ನೆಲ್ಲ ಆಡ್ಬೋದು ಅಂದ್ಬಿಟ್ಟು ಇವಾಗ ಪೂಲಿಂದ ಫ್ರೆಶ್ ಅಪ್ ಆಗೋದಕ್ಕಂತ ಹೋಗ್ತಾಯಿದ್ದೀವಿ. ಪೂಲೆಲ್ಲ ಆದಮೇಲೆ ಇಂಡೋರ್ ಆ್ಯಕ್ಟಿವಿಟೀಸೂ ಇತ್ತು, ಕೇರಮ್ಮು ಮತ್ತು ಬೇರೆದೆಲ್ಲ ಇತ್ತು ಅಲ್ಲಿ. ನಾವು ಇಲ್ಲಿ ಜಂಪಿಂಗ್ ಒಂದಿತ್ತು ಅಂದ್ಬಿಟ್ಟು ಸರಿ ಮಕ್ಳಿಗೆ ಆಡ್ಸೋಣ ಅಂತ ಇಲ್ಲಿ ಜಂಪಿಂಗ್ ಹತ್ರ ಬಂದ್ವಿ. ಇಲ್ಲಿ ಇದು ಬೇರೆದು ಅಷ್ಟೇ. ಇಲ್ಲೆಲ್ಲ ರಾತ್ರಿ ಹೊತ್ತು ಅಂದರೆ ಕುತ್ಕೊಂಡು ಮಾತಾಡೋರು ಅದು ಇದು ಆ ಥರದಕ್ಕೆಲ್ಲ ಇಲ್ಲಿ ಪ್ಲೇಸ್ ಆಗಿತ್ತು. ನಾವು ಇನ್ನೇನು ರಾತ್ರಿ ನಾವು 4 ಜನ ಹೋಗಿರೋದ್ರಿಂದ ನಾವು ಆ ಥರ ಏನೂ ಟೈಮ್ ಸ್ಪೆಂಡ್ ಮಾಡಲ್ಲ. ಸೊ ಇಲ್ಲಿ ಮಕ್ಳಿಗೊಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಜಂಪಿಂಗ್ ಎಲ್ಲ ಮಾಡಿಸ್ಬಿಟ್ಟು ತಿರ್ಗಾ ಲಾನ್ ಏರಿಯಾಗೆ ಹೋಗೋಣ. ಅಲ್ಲಿ ಕ್ರಿಕೆಟ್ ಆಡೋರು ಕ್ರಿಕೆಟ್ ಆಡ್ತಾಯಿದ್ರು ಬೇರೆಯವರು. ನಾವು ಶಟಲ್ ಒಂದು ಸ್ವಲ್ಪ ಹೊತ್ತು ಆಡೋಣ ಅಂದ್ಬಿಟ್ಟು ನಾನು ಶಟಲ್ ಇಸ್ಕೊಂಬರೋದಕ್ಕಂತ ಹೋದೆ. ಮತ್ತು ಅಷ್ಟೊತ್ತು ಮಕ್ಕಳಷ್ಟೇ ಫುಲ್ ಲಾನಲ್ಲಿ ಅವ್ರಿಗೊಂಥರ ಫ್ರೀ ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಇವರಿಬ್ಬರು ಎಂಜಾಯ್ ಮಾಡೋದು ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ. ಆಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಶಟಲ್ ಆಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಅನ್ಕೋತೀನಿ ನಾವು ಇಬ್ಬರು ಆಡಿದ್ದು. ಯಾಕಂತಂದರೆ ಮನೆ ಹತ್ರ ಆ ಥರ ಎಲ್ಲೂ ಆಡಲ್ಲ ಇಲ್ಲಿ. ಮತ್ತು ಮಕ್ಕಳು ಆಡೋಕ್ಕೂ ಬಿಡ್ತಾಯಿರಲಿಲ್ಲ, ಮತ್ತು ಗಾಳಿನೂ ಅಷ್ಟೇ ತುಂಬ ಜಾಸ್ತಿ ಇತ್ತು. ಸೊ ನಾವು ಸ್ವಲ್ಪ ಹೊತ್ತು ಆಡಿಬಿಟ್ಟು ನಾವು ಟೀ ಕಾಫಿ ಆರ್ಡರ್ ಮಾಡಿದ್ವಿ. ಕೂತ್ಕೊಂಡು ಟೀ ಕಾಫಿ ಕುಡಿಯೋಣ ಅಂತ ಇವಾಗ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಬರ್ತ್ಡೇ ವ್ಲಾಗ್. ಡೇ 1 ನಾವು ಏನು ಸ್ಟೇ ಮಾಡಿದ್ರಿ ಅದು ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.